ರಾಜ್ಯದಲ್ಲಿ ರಂಗೇರಿದ ಲೋಕಸಭಾ ಮಹಾಸಮರ ಅರಮನೆ ನಗರಿ ಮೈಸೂರಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರ ಇರಲಿದೆ. ದೋಸ್ತಿ ಅಭ್ಯರ್ಥಿಗಳ ಪರ ಅಖಾಡಕ್ಕೆ ಇಳಿದಿದ್ದಾರೆ ನಮೋ. ಬೃಹತ್ ಸಮಾವೇಶದ ಮೂಲಕ ಮೋದಿ ಮತಯಾಚನೆಯನ್ನ ಮಾಡಲಿದ್ದಾರೆ. ರಾಜ್ಯದಲ್ಲಿ ರಂಗೇರಿದ ಲೋಕಸಭಾ ಮಹಾಸಮರ ಬೃಹತ್ ಸಮಾವೇಶದ ಮೂಲಕ ಮೈಸೂರಿನಲ್ಲಿ ಮೋದಿ ಮತಯಾಚನೆಯನ್ನ ಮಾಡ್ತಾರೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿದೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇವೆ. ಮೈಸೂರು, ಕೊಡಗು, ಮಂಡ್ಯ, ಹಾಸನ, ಚಾಮರಾಜನಗರ ಸೇರಿ ಹಳೆ ಮೈಸೂರು ಭಾಗದ ದೋಸ್ತಿ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭರ್ಜರಿ ಮತಬೇಟೆ. ಭೋಪಾಲ್ ಏರ್ಪೋರ್ಟ್ನಿಂದ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಸಂಜೆ 5:15ಕ್ಕೆ ಮೈಸೂರಿಗೆ ಬರಲಿರುವ ಪ್ರಧಾನಿ ಮೋದಿ ಬಳಿಕ ಹೆಲಿಕಾಪ್ಟರ್ನಲ್ಲಿ ಮಹಾರಾಜ ಕಾಲೇಜಿಗೆ ಆಗಮಿಸುತ್ತಾರೆ. ಸಂಜೆ 7 ಗಂಟೆಗೆ ರಸ್ತೆಯ ಮೂಲಕ ಮಂಡಕಳ್ಳಿ ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ತೆರಳುತ್ತಾರೆ. ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ವಿಮಾನದ ಮೂಲಕ ಮಂಗಳೂರಿನತ್ತ ಪ್ರಯಾಣ ಬೆಳೆಸ್ತಾರೆ. ಮಂಗಳೂರಿನಲ್ಲಿ ರೋಡ್ ಶೋ ಇರುತ್ತೆ. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರ ಇವತ್ತು ಜೋರಾಗಿರಲಿದೆ. ದೋಸ್ತಿ ಅಭ್ಯರ್ಥಿಗಳ ಪರ ಅಖಾಡಕ್ಕೆ ಇಳಿತಾ ಇದ್ದಾರೆ ಪ್ರಧಾನಿ ಮೋದಿ. ಮೈಸೂರಿನಲ್ಲಿ ಬೃಹತ್ ಸಮಾವೇಶ, ಮಂಗಳೂರಿನಲ್ಲಿ ರೋಡ್ ಶೋ ಇರಲಿದೆ. ಕಳೆದ ತಿಂಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮತಬೇಟೆಯ ಬಳಿಕ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅವರ ಸ್ವಾಗತಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಂತಿಮ ಹಂತದ ಸಿದ್ಧತೆಗಳು ಆಗ್ತಾ ಇದೆ. ಸಂಜೆ 5:15ಕ್ಕೆ ಮೈಸೂರಿಗೆ ಆಗಮಿಸ್ತಾರೆ ಪ್ರಧಾನಿ. ಭೋಪಾಲ್ ಏರ್ಪೋರ್ಟ್ನಿಂದ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಲೋಕಸಭಾ ಚುನಾವಣೆ ಘೋಷಣೆಯ ಬಳಿಕ ನಾವು ಗಮನಿಸಿದ್ವಿ, ಲೋಕಸಭಾ ಶಿವಮೊಗ್ಗದಲ್ಲಿ ಭರ್ಜರಿ ಪ್ರಚಾರ ಸಭೆಯನ್ನ ಮಾಡಲಾಗಿತ್ತು. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು. ಈಗ 2ನೇ ಬಾರಿ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿ ಇವತ್ತಿನ ಮತಬೇಟೆ ಇರುತ್ತೆ. ಮೈಸೂರು ಹಾಗೂ ಮಂಗಳೂರಿನಲ್ಲಿ ಒಂದು ಕಡೆ ಸಮಾವೇಶ, ಮತ್ತೊಂದು ಕಡೆ ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರವನ್ನ ನಡೆಸ್ತಾರೆ ಪ್ರಧಾನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಫೀಲ್ಡ್ ನಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ರವಿ ಶಿವರಾಮ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ರೆ. ಈಗ ಮಧು, ಮೈಸೂರಿನ ಪ್ರತಿನಿಧಿ, ನಮ್ಮನ್ನ ಜಾಯಿನ್ ಆಗಿದ್ದಾರೆ. ರವಿ, ಮೊದಲನೇದಾಗಿ ತಮ್ಮನ್ನೇ ಮಾತನಾಡಿಸೋದಾದ್ರೆ, ಇವತ್ತು ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ, ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಹಾಲಿ ಪ್ರಧಾನಿ, ಮಾಜಿ ಪ್ರಧಾನಿ ಇಬ್ಬರ ಸಮಾಗಮವು ಕೂಡ ಒಂದೇ ವೇದಿಕೆಯಲ್ಲಿ ಆಗ್ತಾ ಇರುವಂಥದ್ದು. ಸೊ ಅಂತಿಮ ಹಂತದ ಸಿದ್ಧತೆಗಳು ಯಾವ ರೀತಿ ನಡೆದಿದೆ? ವೀಣಾ, ತಾವು ಹೇಳಿದಂತೆ ಹಾಲಿ ಮತ್ತು ಮಾಜಿ ಪ್ರಧಾನಿಗಳ ಸಮಾಗಮ ಆಗ್ತಾ ಇದೆ ಇವತ್ತು. ಮೊನ್ನೆಯಷ್ಟೇ ಮಠಕ್ಕೆ ಹೋಗಿ ಈ ಭಾಗದ ಹಳೆ ಮೈಸೂರು ಭಾಗದ ಅಭ್ಯರ್ಥಿಗಳಿರಬಹುದು, ಹಾಗೆಯೇ ಬಿಜೆಪಿ ನಾಯಕರುಗಳಿರಬಹುದು, ಜೆಡಿಎಸ್ನ ಪ್ರಮುಖರೆಲ್ಲರೂ ಕೂಡ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದಿದ್ದು ಬಹಳ ದೊಡ್ಡ ಸುದ್ದಿಯಾಗಿತ್ತು. ಮೈತ್ರಿ ನಾಯಕರು ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಮರ್ಶೆ, ವಿಶ್ಲೇಷಣೆಗಳು ಕೂಡ ಅವತ್ತಿನಿಂದ ಬಹಳ ಜೋರಾಗಿ ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ಕೊಟ್ಟಿದ್ದನ್ನೇ ಡಿಕೆ ಶಿವಕುಮಾರ್ ಅವರು ಸ್ವಾಮೀಜಿಗಳನ್ನ ಪ್ರಶ್ನೆ ಮಾಡಿದ್ರು. ಒಂದು ರೀತಿ ಈ ಮೈತ್ರಿಯ ಹಳೆ ಮೈಸೂರು ಭಾಗದಲ್ಲಿ ಪಾರ್ಟಿಯನ್ನು ಸಂಘಟನೆ ಮಾಡಬೇಕು, ಗಟ್ಟಿಗೊಳಿಸಬೇಕು, ಒಕ್ಕಲಿಗ ಮಟ್ಟವನ್ನು ಕ್ರೋಢೀಕರಿಸಬೇಕು ಅನ್ನುವಂತ ಯೋಚನೆ ಏನಿದೆ, ಅದಕ್ಕೆ ಈಗಾಗಲೇ ಚಾಲನೆಯನ್ನ ಮಠದ ಅಂಗಳದಿಂದನೇ ಕೊಟ್ಟಿದ್ದಾರೆ ಅಂದ್ರೆ ಬಹುತೇಕ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅದು ಇನ್ನಷ್ಟು ಎತ್ತರಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಯಾಕೆ ಅಂತ ಹೇಳಿದ್ರೆ, ಸ್ವತಃ ದೇವೇಗೌಡರು ಇಲ್ಲಿಯ ತನಕ ಈ ಒಂದು ಬಿಜೆಪಿಯ ಸೈದ್ಧಾಂತಿಕವಾಗಿ ವಿರೋಧವನ್ನ ಮಾಡ್ಕೊಂಡು ಬಂದವರು. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಿದಾಗಲೂ ಕೂಡ ಬಹಿರಂಗವಾಗಿ ಕುಮಾರಸ್ವಾಮಿ ಅವರ ಬೇಸರ ಮಾಡಿಕೊಂಡಿದ್ರು, ಕುಮಾರಸ್ವಾಮಿ ಅವರ ಮೇಲೆ ಸಿಟ್ಟಾಗಿದ್ರು ದೇವೇಗೌಡರು. ಆದರೆ ಈಗ ಸ್ವತಃ ದೇವೇಗೌಡರೇ ಬದಲಾದ ರಾಜಕಾರಣದ ಸಂದರ್ಭದಲ್ಲಿ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಮೈತ್ರಿ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ 3 ಸ್ಥಾನವನ್ನು ಪಡೆದು ಈಗ ಚುನಾವಣೆಗೆ ಸ್ಪರ್ಧೆಗೆ ಜೆಡಿಎಸ್ ಕೂಡ ಅಣಿಯಾಗಿದೆ.
ಹೀಗಾಗಿ ಇವತ್ತು ನರೇಂದ್ರ ಮೋದಿ ಅವರ ಜೊತೆ ಸ್ವತಃ ದೇವೇಗೌಡರು ಬಂದು ಕೈ ಹಿಡಿದು ವೇದಿಕೆಯಲ್ಲಿ ಒಂದು ಸಂದೇಶವನ್ನು ಕೊಡೋದೇನಿದೆ, ಇದು ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ರಾಜಕೀಯದ ಭವಿಷ್ಯದಲ್ಲಿ ಬಿಜೆಪಿಗೆ ಎಷ್ಟು ಬಲವನ್ನು ಕೊಡುತ್ತೆ ಮತ್ತು ಜೆಡಿಎಸ್ಗೆ ಸಂಘಟನೆ ರೂಪದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಳೆದುಕೊಂಡಿದ್ದಂತ ಮತಗಳು ಈಗ ಮತ್ತೆ ಬರೋದಕ್ಕೆ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ಅದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಸಹಜವಾದ ನಿರೀಕ್ಷೆ ರಾಜಕೀಯ ಪಕ್ಷಗಳಿಗೆ ಇದ್ದೇ ಇರುತ್ತೆ. ಆ ಒಂದು ಲೆಕ್ಕಾಚಾರವೂ ಕೂಡ ಆರಂಭ ಆಗಿದೆ. ಪ್ರಮುಖವಾಗಿ ಇವತ್ತಿನ ವೇದಿಕೆಯಲ್ಲಿ ದೇವೇಗೌಡರು ಇರ್ತಾರೆ, ಮಂಡ್ಯದ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರು, ಬಿಜೆಪಿಗೆ ಸೇರ್ಪಡೆಯಾಗಿರುವ ಮೊನ್ನೆಯಷ್ಟೇ ಪಾರ್ಟಿ ಕಚೇರಿಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿರುವಂತಹ ಸುಮಲತಾ ಅವರು ಕೂಡ ಭಾಗಿಯಾಗ್ತಾರೆ. ಹಾಗೆಯೇ ಚಾಮರಾಜನಗರದ ಅಭ್ಯರ್ಥಿ ಇರಬಹುದು, ಮೈಸೂರಿನ ಅಭ್ಯರ್ಥಿ ಆಗಿರುವಂತಹ ಒಡೆಯರ್ ಇರಬಹುದು, ಹಾಸನದ ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಇವರು ಕೂಡ ಇವತ್ತಿನ ಸಭೆಯಲ್ಲಿ ವೇದಿಕೆಯ ಮೇಲೆ ನರೇಂದ್ರ ಮೋದಿ ಅವರ ಜೊತೆ ಕುಳಿತುಕೊಳ್ತಾರೆ. ಪ್ರಮುಖವಾಗಿ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಈ ಒಂದು ಭಾಗವನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಸಮಾವೇಶವನ್ನ ಮಾಡಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಕಳೆದ ಬಾರಿ ರಾಜಕೀಯ ಲೆಕ್ಕಾಚಾರಗಳು ನೋಡಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜೆಡಿಎಸ್ಗಿಂತ ಕಾಂಗ್ರೆಸ್ಗೆ ಹೆಚ್ಚಿನ ಅನುಕೂಲ ಆಗಿದ್ವು ಮತ್ತು ಹೆಚ್ಚಿನ ಮತಗಳು ಬಂದಿದ್ವು. ಬಹಳ ಜೆಡಿಎಸ್ನ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳುವಂತ ಮೈಸೂರು, ಚಾಮರಾಜನಗರ ಇರಬಹುದು, ಮಂಡ್ಯ ಇರಬಹುದು, ಎಲ್ಲ ಕಡೆಗಳಲ್ಲಿ ಜೆಡಿಎಸ್ಗೆ ಬಹಳ ಹಿನ್ನಡೆ ಆಗಿದ್ವು. ಮಂಡ್ಯ ಇರಬಹುದು, ಚಾಮರಾಜನಗರ ಇರಬಹುದು, ಜೆಡಿಎಸ್ ಗಳಿಸಿದ ಸ್ಥಾನಗಳು ಕಳೆದ ಬಾರಿಗಿಂತ ಬಹಳ ಕಡಿಮೆ. ಮಂಡ್ಯದಲ್ಲಿ ಈ ಬಾರಿ ಜೆಡಿಎಸ್ ಕೇವಲ ಒಂದು ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಕೊಂಡಿತ್ತು. ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಲವಾದ ನಾಯಕತ್ವದ ನಡುವೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಬಳಸಿದಂತ ಮುಖ್ಯಮಂತ್ರಿ ಅಸ್ತ್ರ ಇರಬಹುದು, ತಾನು ಕೂಡ ಒಂದು ಅವಕಾಶ ಬಂದಿದೆ, ಮನೆ ಬಾಗಿಲಿಗೆ ಬಂದಿದೆ, ತಾನು ಮುಖ್ಯಮಂತ್ರಿ ಆಗಬಹುದು ಎನ್ನುವಂತ ಒಂದು ಸಂದೇಶವನ್ನು ಈ ಭಾಗದ ಜನರಿಗೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಆ ಮತಗಳು, ಒಕ್ಕಲಿಗ ಮತಗಳು, ಹಳೆ ಮೈಸೂರು ಭಾಗದ ಮತಗಳು ಬಹುತೇಕವಾಗಿ ಕಾಂಗ್ರೆಸ್ನ ಕೈ ಹಿಡಿದಿದ್ವು. ಹೀಗಾಗಿ ಅದು ಲೋಕಸಭೆಯಲ್ಲಿ ಪುನರಪಿ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ಮೈತ್ರಿಯನ್ನು ಮಾಡಿಕೊಳ್ಳಲಾಗಿದೆ. ಸ್ವತಃ ದೇವೇಗೌಡರು, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ವೇದಿಕೆಯಲ್ಲಿ ಬರುವುದರ ಜೊತೆಗೆ ಒಂದು ಸಂದೇಶವನ್ನ, ಒಂದು ಮೆಸೇಜ್ ಅನ್ನ ಈ ಭಾಗದ ಜನತೆಗೆ ಕೊಡುವಂತ ಒಂದು ಯೋಚನೆ ಮತ್ತು ಆ ಒಂದು ಯೋಜನೆಯನ್ನ ಈಗ ಮೈತ್ರಿ ನಾಯಕರುಗಳು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಮಂಡ್ಯದಲ್ಲಿ ಸ್ವತಃ ಕುಮಾರಸ್ವಾಮಿ ಸ್ಪರ್ಧೆಗಳಿದ್ದಾರೆ ಎನ್ನುವುದರ ಅರ್ಥ ಈ ಬಾರಿ ಆ ಒಂದು ಒಕ್ಕಲಿಗ ಮತಗಳು ಮತ್ತೆ ಜೆಡಿಎಸ್ನ ಕೈ ತಪ್ಪಾರದು ಎನ್ನುವ ಕಾರಣವೂ ಕೂಡ ಹೌದು. ಸುಮಲತಾ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ಆರಂಭದಲ್ಲಿ ತೆಗೆದುಕೊಂಡಿತ್ತು. ಆದರೆ ಸುಮಲತಾ ಅವರಿಗೆ ಟಿಕೆಟ್ ಅನ್ನು ಕೊಡಬಾರದು, ಮಂಡ್ಯವನ್ನ ಬಿಟ್ಟುಕೊಟ್ಟು ನಾವೇನ್ ರಾಜಕಾರಣವನ್ನ ಮಾಡೋದು ಎನ್ನುವಂತ ಪ್ರಶ್ನೆಯನ್ನ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಆಗ್ಲಿ ಬಿಜೆಪಿ ನಾಯಕರ ಜೊತೆ ಪ್ರಶ್ನೆಯನ್ನ ಮಾಡಿದಾಗ ಅವರಿಗೆ ಆ ಕ್ಷೇತ್ರವನ್ನ ಬಿಟ್ಟುಕೊಡಲಾಗಿದೆ. ಆರಂಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ, ಇತ್ಯಾದಿ ಚರ್ಚೆಗಳಿದ್ರು ಕೂಡ ಸ್ವತಃ ಈ ಮತಗಳು ಮತ್ತೆ ಗಟ್ಟಿಯಾಗಿ ಜೆಡಿಎಸ್ ಜೊತೆ ನಿಲ್ಲಬೇಕು, ಮೈತ್ರಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಅಮಿತ್ ಶಾ ಅವರು ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಅವರ ಸ್ಪರ್ಧೆಗಳಿದ್ದಾರೆ. ಬಹಳ ಕುತೂಹಲ ಇದೆ ಈ ಭಾಗದಲ್ಲಿ ಏನು ಪರಿಣಾಮ ಆಗಬಹುದು, ಯಾವ ರೀತಿ ರಿಸಲ್ಟ್ ಬರಬಹುದು ಎನ್ನುವಂಥದ್ದು. ಸುಮಲತಾ ಅವರು ಆರಂಭದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಬೇಸರಗಳನ್ನ ಮಾಡಿಕೊಂಡಿದ್ರು ಕೂಡ ನಂತರದಲ್ಲಿ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ಭಾಗಿಯಾಗ್ತಾರೆ. ಆದರೆ ಚಾಮರಾಜನಗರದಲ್ಲಿ ಒಂದು ಪ್ರಶ್ನೆ ಇದೆ ವೀಣಾ, ಯಾಕೆಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಹೋಗಿ ಮಾತನಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಸಣ್ಣ ಮಟ್ಟಿನ ಬೇಸರವನ್ನ ತೋಡ್ಕೊಂಡಿದ್ದಾರೆ. ಆ ಕಾಂಗ್ರೆಸ್ನ ಒಂದು ಬಲ ಇಲ್ಲಿ ಜಾಸ್ತಿ ಇದೆ ಅನ್ನುವಂತ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಅಂದ್ರೆ ಅವರು ಅಳಿಯನಿಗೆ ಟಿಕೆಟ್ ಅನ್ನ ಬಯಸಿದ್ರು, ಟಿಕೆಟ್ ಅನ್ನ ಕೊಡುವಾಗ ಅವರನ್ನ ಕನ್ಸಿಡರ್ ಮಾಡಲಿಲ್ಲ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮೇಲೆ ಕೋಪಗೊಂಡಿದ್ದಂತ ಶ್ರೀನಿವಾಸ್ ಪ್ರಸಾದ್, ಯಾಕೆಂದ್ರೆ 2014ರಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 13ರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಮಂತ್ರಿ ಆಗಿದ್ರು. ಕಳೆದ 2.5-3 ವರ್ಷದ ನಂತರದಲ್ಲಿ ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಬಹಳ ವ್ಯಾಗ್ರರಾಗಿದ್ರು ಅವರು. ಆ ಬಂಡಾಯ ಸ್ಪರ್ಧೆಯನ್ನ ಮಾಡಿ, ಬೇರೆ ಪಾರ್ಟಿಗೆ ಹೋಗಿ ಸ್ಪರ್ಧೆಯನ್ನು ಮಾಡಿ ಬಿಜೆಪಿ ಜೊತೆ ಬಂದು ಸಿದ್ದರಾಮಯ್ಯ ಜೊತೆ ಜಿದ್ದಿನ ಕಾಳಗವನ್ನು ನಡೆಸಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಜೊತೆಗೆ ಅವರು ಒಂದು ಹಂತದಲ್ಲಿ ಕೈ ಜೋಡಿಸಿದ್ದಾರೆ ಎನ್ನುವಂತ ಚರ್ಚೆಗಳು ಈ ವಲಯದಲ್ಲಿ ಆಗ್ತಾ ಇದ್ದಾವೆ. ಹೀಗಾಗಿ ಮೈಸೂರು, ಚಾಮರಾಜನಗರ ಈ ಭಾಗದಲ್ಲಿ ಕಾಂಗ್ರೆಸ್ ಕೂಡ, ಯಾಕಂದ್ರೆ ಅಧಿಕಾರದಲ್ಲಿ ಇದೆ, ಅವರು ಕೂಡ ಒಂದು ಪ್ರಬಲ ಪೈಪೋಟಿಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಎರಡು ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಬಹಳ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅನ್ನುವಂತಹ ಹಠಕ್ ಬಿದ್ದಿದ್ದಾರೆ. ಬರ್ತೀನಿ, ಆ ಬಗ್ಗೆ ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.